ವಂದನಾ, ಎಲ್ಲಿ ಆ ಹುಡ್ಗನ್ ಸುದ್ದಿನೇ ಇಲ್ಲ? ಯಾವ ಹುಡ್ಗ? ಅದೇ ಆ ಲಕ್ಕಿ. ಆ ಹುಡ್ಗ ಬಂದು ಹೋಗಿ ನಿನ್ನ ಹತ್ರ ಚೆನ್ನಾಗೇ ಮಾತಾಡ್ಕೊಂಡಿದ್ದ. ಯಾಕೆ ಇತ್ತೀಚೆಗೆ ಅವ್ನ್ ಬರ್ಲೂ ಇಲ್ಲ, ಫೋನು ಮಾಡ್ತಾ ಇಲ್ಲ? ಅವನಿಗೊಂದು ಫೋನ್ ಮಾಡು. ಯಾಕೆ ಸುಮ್ನೆ? ಒಂದ್ಸಲ ಮಾಡು ಅಂದೆ. ರಿಸೀವ್ ಮಾಡ್ತಿಲ್ಲ. ಆ ಹುಡ್ಗ ಹಾಗೆ ಮಾಡೋನಲ್ವಲ್ಲ. ಇಲ್ಲಿ ಇನ್ನೊಂದ್ಸಲ ಟ್ರೈ ಮಾಡಿ ನೋಡು. ಮಾ ಪ್ಲೀಸ್. ನೀನ್ ಟ್ರೈ ಮಾಡು ಅಂತ ಹೇಳ್ದೆ. ಗುಡ್ ಜಾಬ್, ನೈಸ್ ಟ್ಯೂನ್ಸ್. ಥ್ಯಾಂಕ್ ಯು ಸರ್. ಆದ್ರೆ ಯಾವ್ದಾದ್ರು ಜಿಂಗಲ್ಸ್ ಟ್ರೈ ಮಾಡಿದ್ದೀರಾ? ಸರ್ ಜಿಂಗಲ್ಸ್ ಆ ಥರದ್ದು ಇನ್ನೂ ಯಾವ್ದು ಟ್ರೈ ಮಾಡಿಲ್ಲ. ಇಟ್ಸ್ ಓಕೆ, ನೋ ಇಶ್ಯೂಸ್. ಸರ್ ಎಲ್ಲಾ ಕಡೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಐ ಡೋಂಟ್ ನೋ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ. ಸಿ, ಐ ಬಿಲೀವ್ ಇನ್ ಎಕ್ಸ್ಪೆರಿಮೆಂಟ್ಸ್, ನಾಟ್ ಎಕ್ಸ್ಪೀರಿಯನ್ಸ್. ನನಗೆ ಐ ಬಿಲೀವ್ ಇನ್ ಟೇಕಿಂಗ್ ಫ್ರೆಶರ್ಸ್. ಆವಾಗಲೇ ಫ್ರೆಶ್ ಐಡಿಯಾಸ್ ಬರುತ್ತೆ. ದೆನ್ ದ ರಿಸಲ್ಟ್ ವಿಲ್ ಬಿ ಫ್ರೆಶ್ ಅಂಡ್ ಗುಡ್. ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ಇಲ್ದಿರೋರ್ನು ಬಿಲೀವ್ ಮಾಡಿ ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀರಾ. ಯು ಆರ್ ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು. ನಮ್ಮ ಚಾನೆಲ್ ಅಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್ಗೂ ಪ್ರೋಮೋಸ್ ಅಂಡ್ ಜಿಂಗಲ್ಸ್ ಇರುತ್ತೆ. ಮತ್ತೆ ಒಬ್ಬೊಬ್ಬ ಆರ್ಜೆಗಳಿಗೂ ಅವ್ರದೇ ಆದ ಸಿಗ್ನೇಚರ್ ಜಿಂಗಲ್ಸ್ ಇರುತ್ತೆ. ಆಕ್ಚುಲಿ ಈಗ ಇರೋ ಜಿಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನಮ್ಗನ್ಸ್ತು ಇಟ್ಸ್ ಬಿನ್ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್. ಸೊ ವಿ ಥಾಟ್ ವಿ ವಿಲ್ ರಿವೈವ್ ಇಟ್ ಅಂಡ್ ಗಿವ್ ಸಮ್ ಫ್ರೆಶ್ ಜಿಂಗಲ್ಸ್. ಬಟ್ ಇದರಲ್ಲಿ ರಿಸ್ಕು ಇದೆ. ಯಾಕೆ ಅಂತ ಹೇಳಿ, ಜನರು ದೇ ಆರ್ ಯೂಸ್ ಟು ಲಿಸ್ನಿಂಗ್ ಟು ದಿಸ್ ಫಾರ್ ಕ್ವೈಟ್ ಸಮ್ ಟೈಮ್. ಸೊ ಈಗ ನಾವು ಹೊಸ ಜಿಂಗಲ್ಸ್ ಕೊಟ್ರೆ ಅವರು ಅದನ್ನ ಹೇಗೆ ತಗೋತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಗಿವ್ ಫ್ರೆಶ್ ಜಿಂಗಲ್ಸ್ ಅಂಡ್ ದ ಬೆಸ್ಟ್ ಒನ್. ಡೆಫಿನೆಟ್ಲಿ ಸರ್. ನೀವು ಜನರ ಪಲ್ಸ್ ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಡ್ ದಟ್ಸ್ ವೈ ಐ ಆಮ್ ದ ಚಾನೆಲ್ ಹೆಡ್. ಸುಹಾಸ್, ಈಗ ನೀವು ನಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗೂ ಸಪರೇಟ್ ಜಿಂಗಲ್ಸ್ ಮಾಡಬೇಕು. ಅಂಡ್ ಸೇಮ್ ಟೈಮ್ ನಮ್ಮ ಒಬ್ಬೊಬ್ಬ ಆರ್ಜೆಗೂ ಅವ್ರದೇ ಆದ ಸಿಗ್ನೇಚರ್ ಜಿಂಗಲ್ಸ್ ನೀವು ಕ್ರಿಯೇಟ್ ಮಾಡಬೇಕು. ಓಕೆ. ಬಟ್ ಇದನ್ನ ನಾನು ನಿಮಗೆ ಮಾತ್ರ ಅಲ್ಲ, ಇನ್ನೊಂದು 3-4 ಜನ ಫ್ರೆಶ್ ಕ್ಯಾಂಡಿಡೇಟ್ಸ್ಗೆ ಕೊಡ್ತಾ ಇದ್ದೀನಿ. ಸೊ ಫೈನಲಿ ಯಾವ್ದು ರಿಸಲ್ಟ್ ಚೆನ್ನಾಗಿರುತ್ತೋ ಅದನ್ನ ನಾವು ಫೈನಲೈಸ್ ಮಾಡಿ ಸುಹಾಸ್ ಅವ್ರಿಗೆ ಮಾತ್ರ ಪೇಮೆಂಟ್ ಆಗುತ್ತೆ.
ಹಲೋ. ಹಾಯ್. ಹಾಯ್. ಬಿಸಿನಾ? ಹಾ, ಕಬಡ್ಡಿ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ. ಅಂದ್ರೆ ನಮ್ ಕೋಚ್ ಇಲ್ಲೇ ಇದ್ದಾರೆ. ಐ ಕಾಂಟ್ ಟಾಕ್ ಟು ಯು ರೈಟ್ ನೌ. ಓಕೆ, ಸಾರಿ. ಓಕೆ, ಬಾಯ್. ಯಾಕೆ, ಏನಾಯ್ತು? ಬಿಸಿ ಅಂತೆ. ಅದಕ್ಕೆ ಕೋಪ ಮಾಡ್ಕೊಳ್ತೀಯಾ? ಸುಳ್ಳದು. ಅದ್ ನಿನಗೆ ಹೇಗೆ ಗೊತ್ತು? ಟೈಮ್ ನೋಡು, ಇಷ್ಟೊತ್ತಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಇರುತ್ತಾ? ಅದು ಕೋಚ್ ಎದುರುಗಡೆ ಇದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಹೊತ್ತು ಗೊತ್ತು ಇಲ್ಲ ಯಾರು ಪ್ರಾಕ್ಟೀಸ್ ಮಾಡ್ತಾರೆ. ಸುಳ್ಳ್ಯಾಕೆ ಕೇಳ್ಬೇಕವ್ರು? ನೆನ್ನೆ ಕಾಲ್ ಮಾಡಿದ್ದೆ, ಡ್ರೈವ್ ಮಾಡ್ತಾ ಇದ್ದೀನಿ ಅಂದ್ರು. ನಿಜ ಅನ್ಕೊಂಡೆ, ವಾಪಸ್ ಕಾಲೇ ಮಾಡ್ಲಿಲ್ಲ. ಇವಾಗ ಈ ಸುಳ್ಳು. ಈಸ್ ಅವಾಯ್ಡಿಂಗ್ ಮೀ. ಓ, ಇರ್ಬೋದು. ಅದು ನ್ಯಾಚುರಲ್ ಬಿಡು. ಏನ್ ನ್ಯಾಚುರಲ್? ಏನಕ್ಕೆ ಅವಾಯ್ಡ್ ಮಾಡ್ಬೇಕು ನನ್ನ? ನಾನೇನ್ ಅವ್ರಿಗೆ ನನ್ ಜೊತೆ ಫ್ರೆಂಡ್ ಆಗಿರೋ ಅಂತ ಫೋರ್ಸ್ ಮಾಡಿದೀನ? ಮೊದ್ಲು ಆ ಹುಡುಗನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳತ್ ಕಲಿ. ಅಂತದ್ದೇನಿರುತ್ತೆ? ಅಂತದ್ದೇನು ಆಗಿಲ್ಲ ಹೇಳು. ಆ ಹುಡುಗ ನಿನ್ನಿಂದ ತುಂಬಾ ಸಮಸ್ಯೆನ ಎದುರಿಸ್ತಾ ಇದ್ದಾನೆ. ನಿನ್ ಜೊತೆ ಓಡಾಡ್ತಾನೆ, ಅದು ಪೇಪರಲ್ಲಿ ಸುದ್ದಿ ಆಗುತ್ತೆ. ಇದರಿಂದ ಅವ್ರ ಮನೆಯವರೆಲ್ಲ ಏನ್ ಅಂದ್ಕೊಳ್ಳಲ್ಲ. ಇದೆಲ್ಲ ನಮಗ್ ಹೊಸದಲ್ಲ, ಆದ್ರೆ ಆ ಹುಡುಗನಿಗೆ ಇದೆಲ್ಲ ಹೊಸದು. ನೀನು ಅವನ ಮೇಲೆ ಕುಚ್ಚುಚಾಗ ಆಡ್ತೀಯಾ, ಹೂಗಾಡ್ತೀಯಾ, ಅದನ್ನೆಲ್ಲ ಅವನ್ ಯಾಕೆ ಸಹಿಸ್ಕೋಬೇಕು ಹೇಳು? ಅದಕ್ಕೆ ನಿನ್ ಫ್ರೆಂಡ್ಶಿಪ್ ಇಂದ ದೂರ ಇರ್ಬೇಕು ಅಂತ ಅವನು ದೂರನೇ ಇದ್ದಾನೆ. ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸಂಬಂಧಗಳನ್ನ ಉಳಿಸ್ಕೋಬೇಕು. ಪ್ರತಿ ಬಾರಿ ನಾವು ಇನ್ನೊಬ್ಬರಿಂದ ನಿರೀಕ್ಷೆ ಮಾಡಬಾರ್ದು. ನಾವು ಏನಾದ್ರೂ ಕೊಡ್ಬೇಕು. ಪ್ರೀತಿಗೆ ಪ್ರೀತಿನೇ ಸಿಗೋದು, ವಿಶ್ವಾಸಕ್ಕೆ ವಿಶ್ವಾಸನೇ ಸಿಗೋದು. ನಂಗೂ ಅವ್ರ ಬಗ್ಗೆ ತುಂಬಾ ವಿಶ್ವಾಸ ಇದೆ. ಅದನ್ನ ನಿನ್ ಮನ್ಸಲ್ಲೇ ಇಟ್ಕೊಂಡ್ರೆ ಸಾಲದು, ಎಕ್ಸ್ಪ್ರೆಸ್ ಮಾಡ್ಬೇಕು. ನೀನ್ ಯಾವತ್ತಾದ್ರೂ ಅವ್ನ್ ಸಿಕ್ಕಿದಾಗ ನನ್ ಬಗ್ಗೆ ನಿನಗೆ ಏನ್ ಅನ್ಸುತ್ತೆ ಅಂತ ಕೇಳಿದ್ಯಾ? ಯಾವಾಗ ಸಿಕ್ಕಿದ್ರು ಮೈ ಸೆಲ್ಫ್ ಅಂತ ಹೇಳ್ತಾ ಇರ್ತೀಯ. ಅವನು ಹೇಗ್ ಸಹಿಸ್ಕೋಬೇಕಿದ್ದೀನಲ್ಲ. ಯಾವಾಗ್ಲಾದ್ರೂ ಅವ್ನ್ ಸಿಕ್ಕಿದಾಗ ಅವನ್ ಇಷ್ಟ ಕಷ್ಟ ಏನು ಅಂತ ಕೇಳಿದ್ಯಾ? ಆ ಕೇಳೋದ್ರಿಂದ ನಿಮ್ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗತ್ತೆ. ಎನಿವೆ, ಆ ಹುಡುಗ ತುಂಬಾ ಒಳ್ಳೆಯವನು. ಅವನ್ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ಯೋಚನೆ ಮಾಡು. ಡೆಫಿನೆಟ್ಲಿ ಸರ್, ದುಡ್ಡುಗೋಸ್ಕರ ನಾನು ಇದನ್ನ ಮಾಡ್ತಾ ಇಲ್ಲ. ಮ್ಯೂಸಿಕ್ ಇಸ್ ಮೈ ಪ್ಯಾಷನ್. ದಟ್ ಸೌಂಡ್ಸ್ ಗುಡ್. ಸೊ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸರ್, ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಏನೂ ಇಲ್ಲ, ಆದ್ರೆ ಅದೇ ಜೀವನ ಅಲ್ಲ ಅಂತ ಅಷ್ಟೇ. ಐ ನಾಟ್ ಹಿಯರ್ ಜಸ್ಟ್ ಅರ್ನ್ ಮನಿ, ಐ ವಾಂಟ್ ಟು ಅರ್ನ್ ನೇಮ್. ಜೀವನ ಬರೀ ದುಡ್ಡು ಅಂತ ಹೇಳಿದ್ರೆ ಅದರಲ್ಲೇ ಸೋದೋಗುತ್ತೆ. ಅಂಡ್ ಐ ಆಮ್ ನಾಟ್ ಇನ್ ಟು ಇಟ್. ನೈಸ್ ನೈಸ್, ವೆರಿ ಗುಡ್ ಫಿಲಾಸಫಿ. ಈಗ ನಾನು ರಿಟೈರ್ ಆಗಿ ಹಿಂತಿರುಗಿ ನೋಡಿದ್ರೆ ನಾನು ಬರೀ ದುಡ್ಡುಗೋಸ್ಕರ ವರ್ಕ್ ಮಾಡಿದೆ ಅಂತ ಅನಿಸುತ್ತೆ. ನನ್ನ ಪ್ಯಾಷನ್ ಏನಿತ್ತು, ನಾನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದೆಲ್ಲ ಎಲ್ಲೋ ಹಂಗೆ ಕಳೆದೋಗಿರುತ್ತೆ. ಬಟ್ ನೀವು ನಿಮ್ಮ ಬಿಗಿನಿಂಗ್ ಕರಿಯರ್ನಲ್ಲೇ ಯು ಆರ್ ರಿಯಲಿ ಕ್ಲಿಯರ್. ನಿಮ್ಮ ಪ್ಯಾಷನ್ ಏನು, ನಿಮ್ಮ ಗುರಿ ಏನು. ವಂಡರ್ಫುಲ್, ಐ ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಕಮಿಂಗ್ ಟು ದ ಅಸೈನ್ಮೆಂಟ್, ನೀವು ಏನ್ ಮಾಡಿ ಅಂತಂದ್ರೆ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಕೇಳಿ. ಒಂದೊಂದು ಪ್ರೋಗ್ರಾಮ್ನಲ್ಲೂ ಒಂದೊಂದು ಆರ್ಜೆಗೂ ಏನ್ ಜಿಂಗಲ್ಸ್ ಬರ್ತಾ ಇದೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಫ್ರಮ್ ದೇರ್ ಯು ಸ್ಟಾರ್ಟ್ ಅಂಡ್ ಐ ವಾಂಟ್ ಯು ಟು ಥಿಂಕ್ ಫ್ರೆಶ್. ಓಕೆ, ಡೆಫಿನೆಟ್ಲಿ ಸರ್. ಇದು ಒನ್ ಥಿಂಗ್. ಈಗ ನಮ್ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಇದೆಯೋ ಅದನ್ನ ನಮ್ಮ ಆರ್ಜೆ ಜೊತೆ ಕೂತ್ಕೊಂಡು ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ದೆನ್ ಯು ಕಮ್ ಔಟ್ ವಿತ್ ಸಮ್ ಫ್ರೆಶ್ ಅಂಡ್ ನ್ಯೂ ಐಡಿಯಾಸ್. Submit to me. I will go through that and then we will have a discussion. Sure, sir. Sure. Just a minute. Okay, what is the time? Yeah, I will call the RJ for next program and then introduce to you. Okay? Sure, sir. Please come to my cabin. Thank you. Hi, sir. Hi. He is Suhas. He is a guitarist and a composer. He is going to compose new jingles for us. And Suhas, she is RJ Janu. Hi. Hi. ಈಗ ಸುಹಾಸ್ ನಿಮ್ ಜೊತೆ ಕೂತ್ಕೊಂಡು ನಿಮ್ ಪ್ರೋಗ್ರಾಮ್ ಕೇಳ್ತಾರೆ. And then he will make his own notes and all that. Okay?
so you can go with her. Okay? All the best. ಥ್ಯಾಂಕ್ ಯು ಸರ್. ಬನ್ನಿ. ಅಲ್ಲಮ್ಮ, ಇವರಿಬ್ರು ಹೊರ ಜಗತ್ತಿಗೆ ಯಾಕೆ ಗಂಡ ಹೆಂಡತಿ ತರ ಇಲ್ಲ? ಆರಾಮಾಗಿ ಗಂಡನ ಜೊತೆ ಬೆಂಗಳೂರಲ್ಲಿ ಇರೋದ್ ಬಿಟ್ಟು ಎರಡೆರಡು ದಿನಕ್ಕೂ ಪುಸ್ತಕಂತ ಓಡ್ ಬರ್ತಾಳೆ. ಏನೋ ಅತ್ತೆ ಮಾವನ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅನ್ನೋ ಹಾಗೆ. ಅಷ್ಟೆಲ್ಲ ಇರೋಳು ಇವಳು ಇಲ್ಲೇನೆ ಗಂಡನ ಜೊತೆ ಇರ್ಬೋದಾಗಿತ್ತು ತಾನೆ. ಅದಕ್ಕೆ ಬೆಂಗಳೂರಲ್ಲಿ ಯಾಕೆ ಮನೆ ಮಾಡ್ಬೇಕಾಗಿತ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ಅನುಮಾನ ಬರುತ್ತಮ್ಮ. ಕರೆಕ್ಟ್ ಅಲ್ವಾ? ಅವಳು ಇಲ್ಲಿ ಬಂದು ಅತ್ತೆ ಮಾವನ್ ಸೇವೆ ಮಾಡೋದು ಅಷ್ಟರಲ್ಲೇ ಇದೆ. ಅದೇ ಅಲ್ವೇನಮ್ಮ ನಾನು ಹೇಳ್ತಿರೋದು. ಇಲ್ಲ ಕಣೆ ಪಿಂಕಿ, ಈ ಪ್ರಶ್ನೆ ನಿನ್ನ ಎಷ್ಟು ಕಾಡ್ತಿದ್ಯೋ ನನ್ನನ್ನು ಅಷ್ಟೇ ಕಾಡ್ತಾ ಇದೆ. ಅನುಮಾನ ಬಲವಾಗ್ತಾ ಇದೆ. ಏನಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಶೋ ಶುರು ಆದ್ರೆ ನಿಮ್ ಜೊತೆ ಮಾತಾಡೋದಕ್ ಸ್ವಲ್ಪ ಕಷ್ಟ ಆಗುತ್ತೆ, ಏನೋ ಅನ್ಕೋಬೇಡಿ. ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಕೇಳ್ತಾ ಇದ್ದೀರಾ 92.7 ಬಿಗ್ FM. ಯೋಚನೆ ಯಾಕೆ ಚೇಂಜ್, ಓಕೆ ಲೈಫು ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಅಂತೂ ಇಂತೂ ಚಳಿಗಾಲ ಶುರು ಆಗೇ ಹೋಯ್ತು ನೋಡಿ. ಒಬ್ಬೊಬ್ರಿಗೆ ಚಳಿಗಾಲ ಅಂದ್ರೆ ಕಷ್ಟ, ಆದ್ರೆ ನಮ್ಗೆ ಯಾಕೋ ಚಳಿಗಾಲನೇ ಇಷ್ಟ. ಚುಮು ಚುಮು ಚಳಿನಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಆಹಾ, ಆ ಮಜಾನೇ ಬೇರೆ ಕಣ್ರಿ. ಈ ಚಳಿಗಾಲಕ್ಕೆ ಸೂಟ್ ಆಗೋ ತರ ಒಂದು ಸೂಪರ್ ಆಗಿರೋ ಹಾಡ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ. ಹಾಡ್ನ ಕೇಳ್ಕೊಂಡು ವಾಪಸ್ ಬಂದ ತಕ್ಷಣ ಇವತ್ತಿನ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಈ ಟಾಪಿಕ್ ಎಸ್ಪೆಷಲಿ ಪ್ರೇಮಿಗಳಿಗೆ ಬಹಳ ಇಷ್ಟ ಆಗುತ್ತೆ. ಈ ಲವರ್ ಬಾಯ್ಗಳು, ಲವರ್ ಗರ್ಲ್ಗಳು ಎಲ್ರು ನಿಮ್ಮ ನಿಮ್ಮ ಪ್ರೇಮಿಗಳ ಗುಂಗಿಂದ ಸ್ವಲ್ಪ ಹೊರಗೆ ಬಂದು ಈ ಟಾಪಿಕ್ ಬಗ್ಗೆ ಮಾತಾಡಿ. ಆಕ್ಚುಲಿ ಈ ಮಾತುಗಳನ್ನ ಎಲ್ರು ಮನ್ಸಲ್ಲಿ ಇಟ್ಕೊಂಡಿರ್ತೀರಾ, ಬಟ್ ಹಂಚ್ಕೊಳ್ಳೋದಿಲ್ಲ. ಆದ್ರೆ ಇವತ್ತು ಈ ಶೋನಲ್ಲಿ ನನ್ನ ಜೊತೆ ಈ ಮಾತುಗಳನ್ನ ನೀವು ಓಪನ್ ಆಗಿ ಹಂಚ್ಕೋಬಹುದು. ಬೇಗ ಹಾಡ್ ಕೇಳ್ಕೊಂಡು ವಾಪಸ್ ಬಂದ್ಬಿಡಿ. ಮಾತಾಡ್ಬೋದು, ಪರವಾಗಿಲ್ಲ, ನೀವು ನನ್ನ ಎಂಟರ್ಟೈನ್ ಮಾಡ್ಬೇಕಾಗಿಲ್ಲ. ಬೋರ್ ಆಗ್ತಿರ್ಬೇಕಲ್ವಾ ನಿಮ್ಗೆ? ಹೇ ಇಲ್ಲ, ಚೆನ್ನಾಗಿ ಮಾತಾಡ್ತಿದ್ದೀರಾ ನೀವು. ಅದೇ ನಮ್ ಬಂಡವಾಳ ಅಲ್ವಾ. ಕಾಫಿ ಕುಡಿತೀರಾ? ನೋ ಥ್ಯಾಂಕ್ಸ್. ಆದ್ರೆ ನನಗ್ ಬೇಕು. ತುಂಬಾ ಹೊತ್ತು ಒಳಗೆ ಕೂತಿರ್ತೀವಿ, ಹೊರಗೆ ಹೋಗಕ್ಕಾಗಲ್ಲ. ಕಾಫಿ ಕುಡಿಲಿಲ್ಲ ಅಂದ್ರೆ ನಂಗೆ ಯಾಕೋ ತಲೆನೂ ಓಡಲ್ಲ. ಕಾಫಿ ಕುಡಿದ್ರೆ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ನಿಮ್ ಎದುರುಗಡೆ ಕೂತ್ಕೊಂಡು ನಾನು ಒಬ್ಳೆ ಕಾಫಿನೂ ಕುಡಿಯಕ್ಕಾಗಲ್ಲ ಅಲ್ವಾ. ನೀವು ಸ್ವಲ್ಪ ಕುಡೀರಿ. ಓಕೆ, ನಿಮಗೆ ಕಂಪ್ನಿ ಕೊಡ್ತೀನಿ. ಓಕೆ ಅಯ್ಯ, ದೋ ಕಾಫಿ. ನನಗೆ ಕಾಫಿ ಎಲ್ಲ ಕುಡಿಯಕ್ ಮನ್ಸಿಲ್ಲ ಈಗ. ಹೌದು, ಯಾಕಿಷ್ಟು ಟೆನ್ಷನ್ ನಲ್ಲಿ ಇದ್ದೀರಾ ನೀವು? ಏನೋ ಸುಮತಿ, ಪಿಂಕಿಗೆ ಒಂದ್ ಮಗು ಅಂತ ಆಗಿ ಅವಳ ಸಂಸಾರ ನೇರವಾದ್ರೆ ಸಾಕು, ನನ್ಗೆಲ್ಲ ಆತಂಕನೂ ಕಡಿಮೆ ಆಗ್ಬಿಡತ್ತೆ. ಖಂಡಿತ ಆಗುತ್ತೆ. ಕಾಫಿ ತರ್ತೀನಿ ರೀ. ನನ್ ಟೆನ್ಷನ್ಗೇನು ಇವತ್ತೋ ನಾಳೆನೋ ಕಡಿಮೆ ಆಗೋಗುತ್ತೆ. ಆದ್ರೆ ಪಾಪ ಅನ್ಸೋದು ನಿನ್ ಬಗ್ಗೆನೆ. ಅಯ್ಯೋ, ನನ್ಗೇನಾಗಿದೆ? ನನ್ಗಂತ ಆತಂಕ ಏನು ಇಲ್ಲಪ್ಪ. ಅದೇ ಜಾಣ ಮರವು ಅಂತ ಎಲ್ಲ ಮರ್ತ ಹಾಗೆ ಅನ್ಕೊಂಡು ಸುಮ್ನಿರ್ಬೇಕು ಅಷ್ಟೇ. ಯಾವ ವಿಚಾರ ಹೇಳ್ತಿದ್ರಿ ನೀವು? ಅದೇ ಸುಮತಿ, ನಮ್ ಪಿಂಕಿಗೆ ಟ್ರೀಟ್ಮೆಂಟ್ ಅದು ಇದು ಅಂತ ಏನಾದ್ರು ಕೊಡ್ತೀವಿ. ಇವತ್ತಲ್ಲ ನಾಳೆ ಮಗು ಆಗುತ್ತೆ. ಆದ್ರೆ ನಿನ್ ಸೊಸೆಗೆ ಹಾಗಲ್ವಲ್ಲ, ಅದಕ್ಕೆ ಹೇಳ್ದೆ. ನೀನು ಮಕ್ಕಳು ಆಗದೆ ಇರೋ ಆಪರೇಷನ್ ಮಾಡಿಸ್ಕೊಂಡಿದ್ಯಾ ಅಂತ ಜಲ್ಜಕ್ಕ ಹೇಳ್ತಾ ಇದ್ದಾರೆ. ಚಂಚಕ್ಕ ಹೇಳ್ತಿರೋದು ನಿಜ ನಿಜ ನಿಜ. ಇದ್ದೊಬ್ಬ ಮಗನಿಗೆ ಹಿಡಂಬಿ ಅಂತ ಹೆಂಡತಿ ತಂದೆ. ಹೋಗಿ ಅವಳು ವಂಶನಾದ್ರೂ ಬೆಳಗಿಸ್ತಾಳ? ಅದು ಇಲ್ಲ. ಜಲ್ಜಾ, ನನ್ ಸೊಸೆ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡಿ. ಈತ ತುಂಬಾ ಒಳ್ಳೆ ಹುಡುಗಿ. ಅವಳನ್ನ ಕೆಟ್ಟಗೆಟ್ಟದಾಗ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ನಾವ್ ಹುಡುಕಿದ್ರು ಬಯಸಿದ್ರು ಇಂತ ಒಳ್ಳೆ ಹುಡುಗಿ ಸಿಕ್ತಿರ್ಲಿಲ್ಲ ನಮ್ಗೆ. ನನಗೆ ಖುಷಿ, ಸಮಾಧಾನ ಎರಡೂ ಇದೆ. ಎಲ್ಲ ಆಗೋದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? ಈ ತರ ಏನಾದ್ರೂ ಸಮಾಧಾನ ಮಾಡ್ಕೊಂಡು ಇರ್ಬೇಕಾಗತ್ತೆ. ಖಂಡಿತ ಇಲ್ಲ. ನಾನು ಮನ್ಸಾರಿಯಾಗಿ ಹೇಳ್ತಾ ಇದ್ದೀನಿ, ಅಂತ ಸೊಸೆ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದೀನಿ. ನಾನ್ ಶೋ ಕಂಟಿನ್ಯೂ ಮಾಡ್ಬಿಡ್ತೀನಿ.
ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ 92.7 ಬಿಗ್ FM ಯೋಚನೆ ಯಾಕೆ ಚೇಂಜ್ ಓಕೆ ಲೈಫು ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಇವತ್ತಿನ ಟಾಪಿಕ್ ಲವರ್ ಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಿದ್ದೆ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತೀನಿ. ಪ್ರೀತಿಯಲ್ಲಿ ಬಿದ್ದಾಗ ಜಗತ್ತನ್ನೇ ಮರ್ತೋಗ್ತಾರೆ ಎಲ್ರು. ಹುಡುಗ ಹುಡುಗಿ ಇಷ್ಟೇ ಪ್ರಪಂಚ, ಅವ್ರ ಪ್ರಪಂಚದಲ್ಲೇ ಅವ್ರು ಮುಳುಗೋಗಿರ್ತಾರೆ. ಆದ್ರೆ ಹೋಗ್ತಾ 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 ಗ್ಯಾಪ್ ಬಿಲ್ಡ್ ಆಗುತ್ತೆ. ಒಬ್ರ ಮೇಲೊಬ್ರು ಕಂಪ್ಲೇಂಟ್ ಹೇಳೋದಕ್ ಶುರು ಮಾಡ್ತಾರೆ. ಈ ಕಡೆಯಿಂದ ಹುಡುಗ ಹೇಳ್ತಾನೆ ನೀನ್ ಚೇಂಜ್ ಆಗೋಗಿದ್ಯಾ, ನೀನ್ ನನಗ್ ಟೈಮ್ ಕೊಡ್ತಿಲ್ಲ ಅಂತ. ಆ ಕಡೆಯಿಂದ ಹುಡುಗಿನೂ ಅದೇ ತರ ಕಂಪ್ಲೇಂಟ್ ಹೇಳ್ತಾಳೆ, ನೀನ್ ಚೇಂಜ್ ಆಗಿದ್ಯಾ, ನನಗ್ ಟೈಮ್ ಕೊಡ್ತಿಲ್ಲ ಅಂತ. ನಿಮ್ ವಿಷಯದಲ್ಲೂ ಇದೇ ತರ ಯಾವತ್ತಾದ್ರೂ ಆಗಿದ್ಯಾ? ಈ ಎಕ್ಸ್ಪೀರಿಯನ್ಸ್ ಇರೋರು ಒಂದ್ ಸ್ವಲ್ಪ ನಿಮ್ ಇನ್ಪುಟ್ ಗಳನ್ನ ಕೊಟ್ರೆ ಈ ಪ್ರಾಬ್ಲಮ್ ಯಾತಕ್ ಆಗ್ತಿದೆ ಅಂತ ನಾವು ಒಂಚೂರು ಕ್ಲಾರಿಟಿ ತಗೋತೀವಿ. ಸೊ ದಯವಿಟ್ಟು ನಿಮ್ಮ ಕೇಸಲ್ಲಿ ಈ ತರ ಏನಾದ್ರೂ ಆಗಿದ್ರೆ ನಮಗೆ ತಕ್ಷಣ ಫೋನ್ ಮಾಡಿ. ನೀವ್ ಫೋನ್ ಮಾಡಿ ನಿಮ್ ಜೀವನದಲ್ಲಿ ನಡೆದಿರೋದೆಲ್ಲ ಹೇಳಿದ್ರೆ ಮೇ ಬಿ ಬೇರೆಯವ್ರಿಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗ್ತಿರೋರ್ಗೆ ಇದು ಹೆಲ್ಪ್ ಆಗ್ಬೋದು. ಅದಕ್ಕೆ ಜೊತೆಗೆ ಹೊಸದಾಗಿ ಲವ್ ಅಲ್ಲಿ ಬಿದ್ದಿರೋರ್ಗೆ ಬ್ಯಾಕ್ ಟು ಬ್ಯಾಕ್ ಲವ್ ಸಾಂಗ್ ಗಳನ್ನ ಪ್ಲೇ ಮಾಡ್ತಾ ಇದ್ದೀನಿ. ಹೋಗಿ ಕೇಳ್ಕೊಂಡ್ ಬನ್ನಿ. ಕೇಳ್ತಾ ಇದ್ದೀರಾ 92.7 ಬಿಗ್ FM ಯೋಚನೆ ಯಾಕೆ ಚೇಂಜ್ ಓಕೆ. ಅನುಮಾನವೇ ಇಲ್ಲ ಅಭಿಮಾನಿ ನಾನೀಗ, ನಿನ್ನ ಹಾಗೆ ಯಾರೆಲ್ಲ ನೀ ಸುಂದರ ಸೋಜಿಗ. ಅನುಮಾನವೇ ಇಲ್ಲ ಅನುರಾಗಿ ನಾನೀಗ. ಪ್ರೀತಿಲ್ ಬಿದ್ದಾಗ ಪ್ರಪಂಚನೇ ಬೇಡ ಅನ್ಸ್ಬಿಡುತ್ತೆ ಹುಡುಗ ಹುಡುಗಿರ್ದದ್ದು. ಅವ್ರನ್ನ ಬಿಟ್ಟು ಇವ್ರಿಲ್ಲ, ಇವ್ರನ್ನ ಬಿಟ್ಟು ಅವ್ರಿಲ್ಲ, 3 ಹೊತ್ತು ಫೋನಲ್ಲಿ ಮಾತಾಡ್ಕೊಂಡು ಒಬ್ರನ್ನ ಬಿಟ್ಟೊಬ್ರು ಇರೋದಕ್ಕೆ ಆಗಲ್ಲ ಅನ್ನೋ ಅಷ್ಟು ಪ್ರೀತಿನಪ್ಪ. ಸರ್, ಸೊನಾಲಿ ಮೇಡಮ್ ಕರೀತಾ ಇದಾರೆ. ಎಲ್ಲಿದ್ದಾರೆ? ಕಾರಲ್ಲಿದ್ದಾರೆ. ಸರಿ ನಡಿ, ಬರ್ತೀನಿ. ಹಾಯ್. ಹಾಯ್. ಬಿಸಿ? ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನೀನು ತುಂಬಾ ಬಿಸಿ ಆಗ್ಬಿಟ್ಟಿದ್ದೀರಾ. ಹಾಗೇನೂ ಇಲ್ಲ. ನನಗೊಂದು ಕಾಲ್ ಮಾಡ್ದಿರೋಷ್ಟು, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ದಿರೋಷ್ಟು ಬಿಸಿನಾ? ಏನ್ ನಡೀತಾ ಇದೆ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಯೋರ್ ಲೈಫ್. ನಿಮಗೆ ಹೇಗ್ ಬೇಕೋ ಹಾಗಿರ್ಬೋದು, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಏನ್ ಪುಣ್ಯನೋ ಏನೋ, ವಂಶ ಅಂತೂ ಬೆಳೆಯಲ್ವಲ್ಲ. ರೂಪ ಏನೋ ಹಾಳಾಗಿ ಹೋಗ್ಲಿ ಬಿಡು, ಇವತ್ತಿರತ್ತೆ ನಾಳೆ ಬರುತ್ತೆ. ಆದ್ರೆ ಮಗುನೇ ಆಗಲ್ವಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲ ಜಲ್ಜಾ, ಏನಾಗಿದೆ ನಮ್ಮ ವಂಶಕ್ಕೆ? ನಮ್ದು ಅಂಥ ರಾಜವಂಶ ಏನೂ ಅಲ್ಲ. ಅಂಥ ರಾಜವಂಶದವ್ರೆ ಮಗುನ ದತ್ತು ತಗೊಂಡು ಜೀವನನ ಮುಂದುವರಿಸ್ತಾರೆ. ಅದು ಅಲ್ದೆ ದತ್ತನ್ ಮಗು ಆದ್ರೆ ಅದ್ ನನ್ ಮೊಮ್ಮಗು ಕೂಡ. ಅದಾಗತ್ತೆ ಬಿಡು. ಆದ್ರೆ ನರಸಿಂಹನ್ ಮೊಮ್ಮಕ್ಳು ಅಂತ ಅನ್ನಿಸ್ಕೊಳಕ್ ಯಾರು ಇರಲ್ವಲ್ಲ. ದತ್ತಂಗ್ ಮಕ್ಳಾದ್ರೂ ಕೂಡ ಮಹಾಬಲನ್ ಮೊಮ್ಮಕ್ಳು ಅಂತ ಅನ್ನಿಸ್ಕೊಳತ್ವೆ ಹೊರತುನು ನರಸಿಂಹನ್ ಮೊಮ್ಮಕ್ಳು ಅಂತ ಅನ್ನಿಸ್ಕೊಳಕ್ ಯಾರು ಇರಲ್ವಲ್ಲ ಸುಮತಿ. ನೀವ್ ಈ ರೀತಿ ಭೇದ ಭಾವ ಮಾಡಬಹುದು, ಆದ್ರೆ ನಮ್ಮನೇಲಿ ಇವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ಭೇದ ಭಾವ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗೇ ಇದೀವಿ. ಅಯ್ಯೋ, ನಾನೇನ್ ಬೇಡ ಅನ್ನ, ಚೆನ್ನಾಗೇ ಇರಿ. ನನ್ನ ಅಳಿಯಂಗಂತೂ ಆ ಮನೇಲಿ ಸ್ಥಾನ ಸಿಗ್ಲಿಲ್ಲ. ನನ್ ಮಗಳನ್ನ ಕ್ಯಾರೇ ಅನ್ಲಿಲ್ಲ. ಅವ್ರಿಗೆ ಹುಟ್ಟೋ ಮಕ್ಳಿಗಾದ್ರೂ ಒಳ್ಳೆ ಸ್ಥಾನ ಸಿಗತ್ತಲ್ಲ ಆ ಮನೇಲಿ, ಅದೇ ಖುಷಿ ನಂಗೆ. ನೋಡಿ ಜಲ್ಜಾ, ಯಾರು ಯಾರ ಸ್ಥಾನನೂ ಕಿತ್ಕೊಳಕ್ ಆಗಲ್ಲ. ಯಾರ್ಯಾರು ಯಾವ್ಯಾವ ಸ್ಥಾನ ಬೇಕು ನೋಡಿ, ಅದನ್ನ ಅವರೇ ಸಂಪಾದನೆ ಮಾಡ್ಕೋಬೇಕು. ಇಂಥದ್ರಲ್ಲಿ ನಿಮಗ್ ಖುಷಿ ಕೊಡತ್ತೆ ಅಂದ್ರೆ ನೀವ್ ಖುಷಿಯಾಗಿರಿ. ಅದು ನಿಜಾನೇ. ಈಗ ನೀನ್ ಸಮಾಧಾನ ಪಡ್ಕೋತಾ ಇದೆಯಲ್ಲ, ದತ್ತನ್ಗಾಗೋ ಮಕ್ಳೇ ನನಗೂ ಮೊಮ್ಮಕ್ಕಳ ತರ ಅಂತ. ಹಾಗೆ ಇದನ್ನು ತೊಂದ್ರೆ ಇಲ್ಲ. ಎಲ್ರೂ ಸಮಾಧಾನವಾಗಿ ಖುಷಿಯಾಗಿರೋದು ಮುಖ್ಯ ಅಲ್ವಾ ಜಲ್ಜಾ? ಅಂದ್ರೆ ಯು ನೀದರ್ ಹ್ಯಾವ್ ಟು ಲೈ ನಾಟ್ ಹ್ಯಾವ್ ಟು ಅವಾಯ್ಡ್ ಎನಿವನ್. ಹಾಗೇನೂ ಇಲ್ಲ. I'll never trouble you again.